ಹಾಯ್ ಹಲೋ ಗೈಸ್, ಹೇಗಿದ್ರಲ್ಲ? ನಾನು ಚೆನ್ನಾಗಿದ್ದೀನಿ. ಹೈಯಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರ ಕುಕಿಂಗ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಸುಮಾರು ದಿನ ಆಯಿತು ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡು. ಸೊ ನನ್ನ ಪರಿಚಯನ ನಾನು ಇನ್ನೂ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ಒಂದು ಪುಟ್ಟ ವ್ಲಾಗ್ನ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಇದೇ ಥರ ಇನ್ನೂ ಒಳ್ಳೆ ವೀಡಿಯೋಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನನಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ. ಸೊ ಇನ್ನು ಮುಂದೆ ಕೂಡ ಇದೇ ಥರ ಸಪೋರ್ಟ್ನ ಮಾಡಿ. ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತೀನಿ. ಸೊ ನನ್ನ ಹೆಸರು ಕಲ್ಪನಾ ಅಂತೇಳಿ. ನಮ್ಮ ಅಪ್ಪ ಅಮ್ಮಂಗೆ ನಾವಿಬ್ಬರು ಮಕ್ಕಳು ಇರೋದು. ಒಂದು ನಮ್ಮ ಅಣ್ಣ, ಇನ್ನೊಂದು ನಾನು. ನಮ್ಮ ಅಮ್ಮನ ಮನೆ ಬಂದು ಮಳಾಲಿ, ನನ್ನನ್ನು ಹಾಸನಿಗೆ ಕೊಟ್ಟಿರೋದು. ಸೊ ನಮ್ಮ ಹಸ್ಬೆಂಡ್ ಹೆಸರು ಬಂದು ಸಂತೋಷ್ ಅಂತೇಳಿ. ಅವರು ಕೂಡ ಒಂದು ಕಂಪ್ನಿಗೆ ಹೋಗ್ತಾರೆ, ಒಂದು ಒಳ್ಳೆ ಕಂಪ್ನಿಗೆ. ಸೊ ನಾನಿವಾಗ ಮನೇಲೇ ಇರೋದು. ನಾನಿವಾಗ ಹೌಸ್ ವೈಫ್ ಆಗಿದ್ದೀನಿ, ಯಾಕಂದರೆ ಇಬ್ಬರು ಮಕ್ಕಳು ಇರೋದ್ರಿಂದ ಅವ್ರನ್ನ ನೋಡ್ಕೊಂಡು ಮನೇಲೇ ಇದ್ದೀನಿ. ಸೊ ನಾನು ಕೂಡ ಒಂದು ಜಾಬ್ನ ಹುಡುಕ್ತಾ ಇದ್ದೀನಿ. ಸೊ ನನಗೆ ಕಂಫರ್ಟಬಲ್ ಆಗಿ ಯಾವುದು ಜಾಬ್ ಸಿಗುತ್ತೆ ಸೊ ಅದನ್ನು ನೋಡ್ಕೊಂಡು ಹೋಗೋಣ ಅಂತೇಳಿ ನೋಡಬೇಕು. ನೆಕ್ಸ್ಟ್ ಒಂದು 2 ಮಂತ್ಸ್ ಕಂಪ್ಲೀಟ್ ಆದ ನಂತರ ನಾನು ಜಾಬ್ಗೆ ಜಾಯ್ನ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾನು ಹುಡುಕ್ತಾ ಇದ್ದೀನಿ, ಯಾವ ಕೆಲಸ ಮಾಡೋದು ಅಂತ ಇನ್ನೂ ಗೊತ್ತಿಲ್ಲ. ಸೊ ನಾನು ಫಸ್ಟು ಒಂದು ಪ್ರೈವೇಟ್ ಕಾನ್ವೆಂಟ್ಗೆ ನಾನು ಟೀಚರ್ ಕೆಲಸನ ಮಾಡೋಕ್ಕೆ ಹೋಗ್ತಾ ಇದ್ದೆ. ಸೊ ಮನೆಯಲ್ಲೂ ಕೂಡ ಟ್ಯೂಷನ್ನ ಮಾಡ್ತಿದ್ದೆ. ಸೊ ನಮ್ಮ ಹಸ್ಬೆಂಡ್ ಇವಾಗ ಮತ್ತೆ ಅದನ್ನೇ ಸ್ಟಾರ್ಟ್ ಮಾಡ್ಕೊ ಅಂತ ಹೇಳಿದ್ದಾರೆ. ಸೊ ಏನು ಮಾಡೋದು ಅಂತ ಗೊತ್ತಿಲ್ಲ, ನೋಡಬೇಕು ಏನು ಮಾಡೋದು ಅಂತೇಳಿ. ಒಂದು ನಮ್ಮ ಅತ್ತೆಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಸೊ ಹಂಗಾಗಿ ನಾನು ಆ ಜಾಬ್ನ ಬಿಟ್ಟು ಮನೆಯಲ್ಲೇ ಇದ್ದೆ. ಸೊ ಅವ್ರನ್ನ ನೋಡ್ಕೊಬೇಕಾಗಿತ್ತು ನಾನು, ಹಂಗಾಗಿ ನಾನು ಎಲ್ಲೂ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ. ಸೊ ಮನೆಯಲ್ಲೇ ಇದ್ದೆ. ಅದಾದ ನಂತರ ನಾನು ನಂದು ಫಸ್ಟ್ ಬೇಬಿಗೆ ಕನ್ಸೀವ್ ಆದೆ. ಅದಾದ ನಂತರ ನಾನು ಮತ್ತೆ ನನ್ನ ಡ್ಯೂಟಿಗೆ ಹೋಗಲಿಲ್ಲ, ನನ್ನ ಡ್ಯೂಟಿನ ಬಿಟ್ಬಿಟ್ಟೆ. ಸೊ ಇವಾಗ ಮನೆಯಲ್ಲೇ ಇದ್ದೀನಿ, ನೋಡಬೇಕು. ಇಬ್ಬರು ಮಕ್ಕಳು ಇದ್ದಾರೆ. ಸೊ ಈ ಪಾಪುಂಗೆ ಕೂಡ 10 ಮಂತ್ಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಒಂದು 2 ಮಂತ್ಸ್ ಕಂಪ್ಲೀಟ್ ಆದ ನಂತರ 1 ಇಯರ್ ಕಂಪ್ಲೀಟ್ ಆಗುತ್ತೆ. ಸೊ ಅದಾದ ನಂತರ ನಾನು ಯಾವುದಾದ್ರೂ ಒಂದು ಜಾಬ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತೇಳಿ. ಸೊ ಇಬ್ಬರು ಚಿಕ್ಕ ಮಕ್ಕಳನ್ನ ಬಿಟ್ಟು ಹೋಗೋಕ್ಕೂ ಕೂಡ ತುಂಬಾ ಕಷ್ಟ ಆಗುತ್ತೆ, ಯಾಕಂದರೆ ಪಾಪುಂಗೆ ಇನ್ನೂ 1 ಇಯರ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ನನ್ನ ಮಗಳಿಗೂ ಕೂಡ ಇವಾಗ 3 ಇಯರ್ಸ್ ಕಂಪ್ಲೀಟ್ ಆಗೋಕ್ಕೆ ಇನ್ನೂ 2 ಮಂತ್ಸ್ ಬರಬೇಕು. ಸೊ ಏನು ಮಾಡೋದು ಅಂತ ಗೊತ್ತಿಲ್ಲ, ನೋಡಬೇಕು ಯಾವ ಥರ ಆಗುತ್ತೆ ಅಂತೇಳಿ. ಸೊ ನಾನು ಕೂಡ ಒಂದು ಒಳ್ಳೆ ಜಾಬ್ನ ಹುಡುಕ್ತಾ ಇದ್ದೀನಿ. ಸೊ ನನಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಆ ಜಾಬ್ನ ಹುಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಯಾವುದಾದ್ರೂ ಮನೇಲೇ ಕೂತು ಮಾಡೋ ಥರ ಯಾವುದಾದ್ರೂ ಕೆಲಸ ಸಿಕ್ಕಿದ್ರೆ ಜಾಯ್ನ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಇನ್ನೂ ಅದ್ರ ಬಗ್ಗೆ ಅಷ್ಟು ಯೋಚನೆ ಮಾಡಿಲ್ಲ. ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಆ ಥರ ಯೋಚನೆ ಮಾಡಿದಾಗ ಶೇರ್ ಮಾಡ್ಕೊತೀನಿ. ಮತ್ತು ಮನೇಲೇ ಕೂತು ಏನು ಮಾಡೋದಪ್ಪ ಅಂತ ಒಂದು ಯೋಚನೆ ಆಗಿದ್ದಾಗ ಸೊ ನಮ್ಮ ಹಸ್ಬೆಂಡ್ ಹೇಳಿದರು, ಮನೇಲಿ ಕೂತ್ಕೊಂಡು ಏನು ಮಾಡ್ತೀಯಾ, ಯೂಟ್ಯೂಬ್ ಚಾನಲ್ ಆದರೂ ಓಪನ್ ಮಾಡ್ಕೊಳ್ಳು. ಸೊ ಮತ್ತು ಮನೆಯಲ್ಲೇ ಕೂತ್ಕೊಂಡು ಏನು ಮಾಡೋದು ಅಂತೇಳಿ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ನಾನು ಎಲ್ಲೂ ಕೆಲಸಕ್ಕೆ ಹೋಗ್ತಿಲ್ವಲ್ಲ, ಸೊ ಮನೆಯಲ್ಲೇ ಕೂತ್ಕೊಂಡು ಏನು ಮಾಡೋದು, ಇದನ್ನಾದರೂ ಮಾಡೋಣ, ಮಕ್ಕಳನ್ನು ಕೂಡ ನೋಡ್ಕೊಂಡಂಗಾಗುತ್ತೆ. ಸೊ ಇದು ಒಂಥರ ಜಾಬ್ ಇದ್ದಂಗೆ ಅಲ್ವಾ. ಸೊ ನನಗೂ ಕೂಡ ಒಂದು ರಿಲೀಫ್ ಅನಿಸುತ್ತೆ, ಮೈಂಡ್ ಕೂಡ ಫ್ರೆಶ್ ಅನಿಸುತ್ತೆ. ಸೊ ಅಂತ ಹೇಳಿ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ನಾನು ಸ್ಟಾರ್ಟ್ ಮಾಡ್ಕೊಂಡೆ ಒಂದು 1.5 ಇಯರ್ ಕಂಪ್ಲೀಟ್ ಆಯಿತು. ಸೊ ನಂದು 2 ಚಾನಲ್ ಕ್ಯಾನ್ಸಲ್ ಕೂಡ ಆಯಿತು. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಮೊನ್ನೆ ವಿಡಿಯೋದಲ್ಲಿ. ಅದಾದ ನಂತರ ನಾನು ಏನು ಮಾಡೋದಪ್ಪ ಅಂತ ಯೋಚನೆ ಮಾಡುವಾಗ ಮತ್ತೆ ನಾನು ಇದನ್ನು ಬಿಡೋದು ಬೇಡ. ಸೊ ಇಷ್ಟ ಆಗಿದೆ, ಇಷ್ಟೊಂದು ಎಲ್ಲ ಜನ ಸಬ್ಸ್ಕ್ರೈಬರ್ ಆಗಿದ್ದರು. ಸೊ ನಾನು ಇವಾಗ ವಿಡಿಯೋ ಡಿಲೀಟ್ ಆಯಿತು ಅಂತೇಳಿ ನಾನು ಹಾಗೆ ಕೂರೋದು ಬೇಡ, ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿನು ಅಂತ ನಮ್ಮ ಮನೆಯವ್ರು ಹೇಳಿದ್ರು ಅಂತೇಳಿ ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ ನಾನು. ಸೊ ಇವಾಗ ಅದಕ್ಕಿಂತ ಇನ್ನೂ ಜಾಸ್ತಿ ಖುಷಿ ಆಗೋ ಥರ ಇನ್ನೂ ಜಾಸ್ತಿ ಜನ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ನೀವು. ಸೊ ಹಂಗಾಗಿ ಇನ್ನೂ ಕೂಡ ನನಗೆ ಏನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಸೊ ಇದೇ ಥರ ವೀಡಿಯೋಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಅಪ್ಲೋಡ್ ಮಾಡ್ತಾಯಿರ್ತೀನಿ. ಸೊ ಕುಕ್ಕಿಂಗ್ ವ್ಲಾಗ್ ಆಗಿರ್ಬೋದು, ಅಥವಾ ನನ್ನ ದಿನನಿತ್ಯದ ಜೀವನದ ವ್ಲಾಗ್ ಆಗಿರ್ಬೋದು, ಅಥವಾ ಡೈಲಿ ವ್ಲಾಗ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ವ್ಲಾಗ್ ಆಗಿರ್ಬೋದು, ಈ ಥರ ನಾನು ಹಲವಾರು ವೀಡಿಯೋಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಕೂಡ ನನ್ನ ಫ್ಯಾಮಿಲಿಲಿ ಒಬ್ಬರು ಅಂತ ಅಂದ್ಕೊಂಡು ನಾನು ನಿಮ್ಮ ಜೊತೆ ಎಲ್ಲ ವಿಷಯಗಳನ್ನೂ ಕೂಡ ಶೇರ್ ಮಾಡ್ಕೊತಿದ್ದೀನಿ. ಸೊ ಇದೇ ಥರ ನೀವು ಕೂಡ ನನಗೆ ನಿಮ್ಮ ಫ್ಯಾಮಿಲಿಲಿ ಒಬ್ಬರು ಅಂತ ಅಂದ್ಕೊಂಡು ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ ಫ್ರೆಂಡ್ಸ್ ಹಾಗೂ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಹೇಳಿ ಸಪೋರ್ಟ್ ಮಾಡಿ, ಇದೇ ಥರ ನನಗೆ ಇನ್ನೂ ಸಪೋರ್ಟ್ ಮಾಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಸೊ ಇವತ್ತಿನ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊತೀನಿ. ಸೊ ಇನ್ನೂ ಯಾವ್ಯಾವ ಥರ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡಬೇಕು, ಯಾವ್ಯಾವ ಥರ ಇರಬೇಕು, ಮತ್ತು ನನ್ನದು ಯಾವುದಾದ್ರೂ ಒಂದು ತಪ್ಪಾಗಿರ್ಬೋದು ಸರಿಯಾಗಿರ್ಬೋದು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಯಾವ ಥರ ಇರಬೇಕು ಆಗಿರ್ಬೋದು, ಅಥವಾ ಯಾವ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಆಗಿರ್ಬೋದು, ಅಥವಾ ಇನ್ನು ಡೈಲಿ ವ್ಲಾಗ್ ಆಗಿರ್ಬೋದು, ಯಾವ ಥರ ವೀಡಿಯೋಸ್ಗಳು ಬೇಕು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಅದನ್ನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ. ಮತ್ತೆ ಸಿಗ್ತೀನಿ ಒಂದು ಹೊಸ ವಿಡಿಯೋದ ಜೊತೆ. ಬಾಯ್ ಬಾಯ್. ಸಿ ಯು.